ಜಗತ್ತಿನೊಳಗೆ ಎಷ್ಟು ಪ್ರಾಣಿ ಪಶು ಪಕ್ಷಿಗಳದಾವಲ್ಲ, ಎಲ್ಲವುಗಳನ್ನು ಒಂದಿಷ್ಟು ಪ್ರೇಮದಿಂದ ಕಾಣಬೇಕು. ಅಷ್ಟೇ ಅಲ್ಲ, ಅವುಗಳ ಜೊತೆಗೆ ಒಂದಿಷ್ಟು ಏನು ಮಾಡೋದು, ಬದುಕೋದು ಸಂತೋಷವಾಗಿ. ಆದರೆ ನಿನ್ನ ನಾಲಿಗೆ ರುಚಿಗಾಗಿ, ನಿನ್ನ ಹಸಿವನ್ನು ಹಿಂಗಿಸುವುದಕ್ಕೋಸ್ಕರವಾಗಿ ಯಾವ ಪ್ರಾಣಿಯನ್ನೂ ಕೊಲ್ಲಬೇಡ, ಯಾವ ಪಕ್ಷಿಗೂ ಚಿತ್ರಹಿಂಸೆ ಮಾಡಬೇಡ ಅಂತ ಇಲ್ಲಿ ಅಲ್ಲಮರು. ಅದಕ್ಕವರು ಹೇಳಿದಾರ ವಚನದೊಳಗೆ, ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ, ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ, ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರುಗುವಂತೆ, ಟಕ್ಕನ ಪೂಜೆಗೆ ಮೆಚ್ಚುವನೇ ನಮ್ಮ ಗುಹೇಶ್ವರ. ಏನು ಅದ್ಭುತ ವಚನ ಬರೆದಾರವರಲ್ಲಮರು. 3 ಜನಗಳ ಉದಾಹರಣೆ ಕೊಟ್ಟಾರ. ಅವರು 3 ಜನ ಎಲ್ಲೋ ದೆಹಲಿಯೊಳಗೆ, ಮುಂಬೈದೊಳಗೆ, ಪುಣೆದೊಳಗದಾರ ಅಂತಿಲ್ಲ, ನಮ್ಮ ಸುತ್ತಮುತ್ತ ಇರೋರ್ದ ಕೊಟ್ಟಾರ. ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ. ಜಾಲಗಾರ ಅಂದ್ರೆ ಮೀನು ಹಿಡಿಯುವ ಮನುಷ್ಯ. ಏನು ಮಾಡ್ತಾನ, ಒಂದು ದಿವಸಕ್ಕೆ 100 ಅಲ್ಲ 1000 ಮೀನುಗಳಿಗೆ ಬಲಿ ಬೀಸ್ತಾನ. ಗೊತ್ತಿಲ್ಲೇನು, ನೀರೇ ಆಧಾರ ಆಶ್ರಯ. ಮೀನು ಬದುಕಬೇಕಾಗಿತ್ತಂದ್ರೆ ನೀರು ಬೇಕನ್ನೋದು ಗೊತ್ತಿದ್ದೂ ಸಹಿತ ತನ್ನ ದುರಾಶೆಗಾಗಿ 1000 ಮೀನುಗಳನ್ನು ನೀರಿನಿಂದ ಬೇರ್ಪಡಿಸ್ತಾನೆ. ಬಲಿ ಹಾಕಿ ಅವುಗಳನ್ನು ಹಿಡಿತಾನೆ. ಆವಾಗ ಮೀನುಗಳು ಒದ್ದಾಡ್ತಿರ್ತವೆ ವಿಲವಿಲ ಅಂತ. ಆವಾಗ ಒಂದಿಷ್ಟು ಕನಿಕರ ಬರೋದಿಲ್ಲ. ಎದ್ರ ಮ್ಯಾಲ? ಮೀನುಗಳ ಮ್ಯಾಲ. ಬಲಿ ಬೀಸ್ತಾನ, ಅವುಗಳನ್ನು ಸೆರೆ ಹಿಡಿತಾನ. ಅವು ಎಷ್ಟು ದುಃಖ ಪಡ್ತಿರ್ತಾವು, ಸಂಕಟ ಪಡ್ತಿರ್ತಾವು. ಆದರೂ ಸಹಿತ ಅವುಗಳ ಮ್ಯಾಲ ಪ್ರೀತಿ ಬರೋದಿಲ್ಲ, ಕನಿಕರ ಬರೋದಿಲ್ಲ. ಅದೇ ಮೀನುಗಾರ ಮೀನುಗಳನ್ನು ಹಿಡಿದು, ಇನ್ನೇನು ನಂದು ಇಂದಿನ ದಿವಸ ಮೀನು ಹಿಡಿಯುವ ಕೆಲಸ ಮುಗಿತು, ಮತ್ತು ನಾಳೆಗೆ ಬರಬೇಕಂತ ತಿಳ್ಕೊಂಡು ಭಾವಿಸಿಕೊಂಡು ಮನೆ ಕಡೆಗೆ ಹೀಗೆ ಹೊರಟಿರ್ತಾನ. ಅವನ ಕಾಲಿಗೊಂದು ಮುಳ್ಳು ಚುಚ್ಚುತ್ತದ. ಆವಾಗ ನೋವುಪಟ್ಟ, ದುಃಖಪಟ್ಟ, ಕಣ್ಣಾಗ 2 ಹನಿ ನೀರು ಸುರಿಸಿದ. ಒಂದು ಮುಳ್ಳು ಚುಚ್ಚಿದ್ದಕ್ಕೆ ದುಃಖಪಟ್ಟ, ನೋವುಪಟ್ಟ. ಮತ್ತು ಇದ ದುಃಖ ಇದ ನೋವ ಮೀನು ಹಿಡಿಯುವಾಗ ಯಾಕೆ ಬರಲಿಲ್ಲ? ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ ಅಲ್ಲಿ ಜೀವಕ್ಕೂ ನೋವಾಗ್ತದ. ಆದರೆ ಇನ್ನೊಂದು ಜೀವ ಹೊರಟದಲ್ಲ, ಬಲಿ ಬೀಸಾನಲ್ಲ, ಅಲ್ಯಾಕೆ ದುಃಖ ಅನ್ನಿಸ್ಲಿಲ್ಲ? ಅಲ್ಯಾಕೊಂದಿಷ್ಟು ಅಂತರಂಗ ಮಿಡಿಲಿಲ್ಲ? ಮುಂದೆ ಇನ್ನೊಂದು ಉದಾಹರಣೆ. ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ. ಸೂನೆಗಾರ ಅಂದ್ರೆ ಕಟುಕ. ಆ ಕಟುಕನ ಉದ್ದೇಶ, ಗುರಿ ಏನಂತ ಕೇಳಿದ್ರೆ, ಒಂದು ದಿವಸಕ್ಕೆ 1000 ಪ್ರಾಣಿಗಳನ್ನು ಕೊಲ್ಲೋದು. ಇದೇ ಕೆಲಸ. ಇದನ್ನು ಬಿಟ್ಟರೆ ಮತ್ತೊಂದಿಲ್ಲ. ಮೊನಚಾಗಿರತಕ್ಕಂಥ, ಹರಿತವಾಗಿರತಕ್ಕಂಥ ಕತ್ತಿಯನ್ನು ಹಿಡಿಯೋದದ, ಪ್ರಾಣಿಗಳ ರುಂಡ ಮುಂಡವನ್ನು ಬೇರ್ಪಡಿಸೋದದ. ಒಂದು ದಿವಸಕ್ಕೆ 1000 ಪ್ರಾಣಿಗಳನ್ನು ಕೊಲ್ಲತಾನ.
ಅಲ್ಲಿ ಒಂದಿಷ್ಟು ಹೃದಯ ಮಿಡಿಲಿಲ್ಲ, ತಾಪ ಆಗಲಿಲ್ಲ. ಎಂಥ ದೊಡ್ಡ ಆಘಾತಕಾರಿ ಕೆಲಸ ಮಾಡಕತ್ತೀನಲ್ಲ ನಾನು, ಕೈಯೊಳಗೆ ಕತ್ತಿ ಹಿಡ್ಕೊಂಡು ಜೀವಿಗಳನ್ನು ಕೊಲ್ಲಾಕತ್ತೀನಲ್ಲ, ಪ್ರಾಣ ಹಾನಿ ಮಾಡಕತ್ತೀನಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಭಾವ ಮೂಡಲಿಲ್ಲ. ಅದ ಶೂನ್ಯಗಾರನ ಮನೆಯೊಳಗೆ ಯಾರೋ ಒಬ್ಬರು ತೀರ್ಕೊಂಡಿದ್ರು, ಬಂದು ಹೇಳಿದರು, ಇವಾಗ ಕೈಯೊಳಗೆ ಕತ್ತಿ ಹಿಡ್ದಾನ, ಇನ್ನೇನು ಪ್ರಾಣಿಯನ್ನು ಮುಗಿಸ್ಬೇಕಂತ ತಯಾರಿಯೊಳಗದಾನ. ಆವಾಗ ಯಾರೋ ಒಬ್ಬರು ಓಡ್ಕೋತ ಬಂದು, ನಿಮ್ಮ ಮನೆಯೊಳಗೆ ಇಂಥವ್ರೊಬ್ಬರು ತೀರ್ಕೊಂಡ್ರು ಅಂತ ಹೇಳಿದ. ಆವಾಗ ಕೈಯನ್ನು ಕತ್ತಿ ಬಿಟ್ಟ, ಎದೆ ಬಡ್ಕೊಳಕ್ಕೆ ಪ್ರಾರಂಭ ಮಾಡಿದ. ಮನೆಯೊಳಗೆ ನಮಗೆ ಬೇಕಾದವರು ತೀರ್ಕೊಂಡಾರಂದ್ರೆ ನೋವು ಅನ್ನಿಸ್ತದ, ಮತ್ತು ಆ ಪ್ರಾಣಿ ಕೊಲ್ಲುವಾಗ ಯಾಕೆ ಅನ್ನಿಸ್ಲಿಲ್ಲ? ಶೂನ್ಯಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ ಅವಾಗಳು ಬಂತು, ಎದೆ ಬಡ್ಕೊಳ್ಳಾಕ ಬಂತು. ಇಲ್ಯಾಕೆ ಬಡ್ಕೊಳ್ಳಿಲ್ಲ, ಇಲ್ಯಾಕೆ ಅಳಲಿಲ್ಲ? ಇದು ಅಲ್ಲಮರ ಪ್ರಶ್ನೆ. ಇದು ಮುಂದುವರೆದು ಇನ್ನೊಂದು ದೃಷ್ಟಾಂತ. ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರುಗುವಂತೆ. ಒಬ್ಬ ಕಳ್ಳ ಕಿಶೆದೊಳಗೆ ಕ್ಯಾಲೆಂಡ್ರ, 1ನೇ ತಾರೀಕು ಇವ್ರದು, 2ನೇ ತಾರೀಕು ಇವ್ರದು, ಹೆಂಗೆ ಕಳ್ಳತನ ಮಾಡವ. ಇನ್ನೊಬ್ಬರ ಚಿನ್ನದ ಬಟ್ಲ ಬೆಳ್ಳಿ ಬಟ್ಲ ತಗೊಂಡು ಬರುವಾಗ ಮರುಗಲಿಲ್ಲ. ಇದು ನಂದಲ್ಲ, ಕಷ್ಟಪಟ್ಟು ಗಳಿಸ್ಯಾರ, ಇನ್ನೊಬ್ಬರು ವಸ್ತು ಅದ, ಇದನ್ನು ನಾ ತಗೊಂಡು ಹೋದ್ರೆ ಅವ್ರಿಗೆ ನೋವು ಆದೀತಲ್ಲ ಅಂತ ಅನ್ನಿಸ್ಲಿಲ್ಲ ಅವಾಗ. ಅದೇ ಕಳ್ಳ ತನ್ನ ಮನೆಯೊಳಗೆ ತಾನು ಬಳಸುವಂಥ ಒಂದು ಬಟ್ಟಲ ಕಾಣಿಸ್ಲಿಲ್ಲ. ಅವಾಗ ಹೆಂಡತಿ ಕೇಳಿದ, ನಾನೊಂದು ಬಟ್ಟಲ ಬಳಸ್ತಿದ್ನಲ್ಲ, ಚಹಾ ಕುಡಿಯಾಕ, ನೀರು ಕುಡಿಯಾಕ, ಹಾಲು ಕುಡಿಯಾಕ, ಅದು ಎಲ್ಲಿ ಐತಿ ಅಂದ. ಹೆಂಡತಿ ಹೇಳಿದ್ಲು, ಅದು ಕಳ್ದದ. ಆವಾಗ ತ್ರಾಸಾಯಿತು, ಆವಾಗ ನೋವಾಯಿತು. ಇವನ ಮನೆ ಬಟ್ಲ ಹೋದಾಗ ತ್ರಾಸಾತು, ಮತ್ತು ಇಂಥವು 100 ಬಟ್ಲ ಕದ್ಕೊಂಡು ಬಂದಾನಲ್ಲ, ಅವ್ರಿಗೆ ತ್ರಾಸಾಗಿಲ್ಲ. ನಮ್ಮದು ಹಿಂಗಾಗ್ಯದ. ನಮಗೆ ತ್ರಾಸಾದ್ರೆ ಅಟ್ಟ ತ್ರಾಸು. ಎಡಕಿನ ಮನೆಯವರು ಬಲಕಿನ ಮನೆಯವರು ಏನು ಯಾಕೆ ಆಗವಲ್ರಕ್ಕ? ಸಂಬಂಧ ಇಲ್ಲ. ನಮಗೂ ನೋವಾದ್ರೆ ಅಷ್ಟೇ ನೋವು. ಇಂಥವ್ರಿಗೊಂದು ಶಬ್ದ ಬಳಸ್ಯಾರ ಅವರು, ಚಲೋ ಶಬ್ದ ಬಳಸ್ಯಾರ. ಅಲ್ಲಮರು ಏನು ಇಂಥವ್ರು ಏನು 3 ಜನ ಅದಾರಲ್ಲಿ. ಇವರು ಒಬ್ಬ ಮೀನುಗಾರ, ಇನ್ನೊಬ್ಬ ಶೂನ್ಯಗಾರ ಕಟುಕ, ಇನ್ನೊಬ್ಬ ಕನ್ನಗಳ್ಳ. ಇವರು 3 ಜನ ಇನ್ನೊಬ್ಬ ಜೀವಿಗಳಿಗೆ ನೋವು ಕೊಟ್ಟು, ಹಿಂಸೆಯನ್ನು ಕೊಟ್ಟು, ಎಷ್ಟು ದಿವಸ ಪೂಜೆ ಮಾಡಿದ್ರೇನು, ಪ್ರಾರ್ಥನೆ ಮಾಡಿದ್ರೇನು ಇವರಿಗೆ ಭಗವಂತ ಒಲಿಯುವುದಿಲ್ಲ. ಯಾಕೆ ಒಲಿಯುವುದಿಲ್ಲ? ಇವರು ಟಕ್ಕರದಾರ ಅಂದ್ರವರು. ಶಬ್ದ ಎಷ್ಟು ಚಲೋ ಬಳಸ್ಯಾರ. ಇವರು ಟಕ್ಕರು, ವಂಚಕರು. ಇವರು ಮೋಸಗಾರರದಾರ. ಆದ್ದರಿಂದ ಇಂಥ ಗುಣ ಒಳಗೆ ತುಂಬಿಕೊಂಡು ಗುಹೇಶ್ವರನನ್ನು ನಾವು ಪೂಜೆ ಮಾಡ್ತೀವಂದ್ರೆ ಗುಹೇಶ್ವರ ಮೆಚ್ಚುವುದಿಲ್ಲ. ಟಕ್ಕನ ಪೂಜೆಗೆ ಮೆಚ್ಚುವನೇ ನಮ್ಮ ಗುಹೇಶ್ವರ. ಏನು ಅದ್ಭುತ ಮಾತು ಹೇಳ್ಯಾರ ಅವರು. ಮತ್ತು ಅವ್ರು 3 ಕತೆ ಅಂತ ತಿಳ್ಕೊಬೇಡ್ರಿ. ಅವರು 3ರಾಗ ನಾವು ಹುಟ್ಟರು ಬಂದಿವಿ. ಇದು ನಮ್ಮದ ಕತೆ. ಇದು ಸುಮ್ಮ ಅವ್ರು ಹೇಳಬೇಕಂತ ಉದಾಹರಣೆ ಕೊಟ್ಟು ಹೇಳಿರ್ತಾರ. ಇವು ಕತಿ ಗೀತಿ ಗುಬ್ಬಿ ಕಾಗಿ ಅವ್ರಿಗಟ್ಟ ಸಂಬಂಧ ಇಲ್ಲ. ಈ ಊರಾಗನು ಗುಬ್ಬಿ ಕಾಗಿ ರಗಡದವು. ಎಷ್ಟು ಚಲೋ ಮಾತು ಹೇಳ್ಯಾರವರು. ಹೇಳೋ ಉದ್ದೇಶ ಇಷ್ಟೇ, ನಿನಗೂ ನೋವು ಆದ್ರೆ ಅಷ್ಟ ನೋವು ಅಂತ ತಿಳ್ಕೊಬ್ಯಾಡೋ ಮನುಷ್ಯನೇ.
ನಿನ್ನಂಗನ ಎಲ್ಲರಿಗೂ ನೋವಾಗುತ್ತದೆ, ನಿನ್ನಂಗನೂ ಎಲ್ಲರಿಗೂ ತ್ರಾಸಾಗುತ್ತದ. ಅದಕ್ಕೆ ಅವರು ವ್ಯಾಸ ಮಹರ್ಷಿಗಳು ಹೇಳಿದ್ದು, ನಿನಗೆ ಯಾವುದಾಗಿ ಬರೋದಿಲ್ಲ, ಹಿಡಿಸೋದಿಲ್ಲ, ಅದನ್ನು ಇನ್ನೊಬ್ಬರಿಗೆ ಮಾಡಲಾರ್ದಂಗಿರು. ಇದಕ್ಕಿಂತ ಮಿಗಿಲಾದ ಧರ್ಮ ಜಗತ್ತಿನೊಳಗಿಲ್ಲ. ನಿನಗೆ ಯಾರು ಬೈದರು ಅಂದ್ರೆ ನಿನಗೆ ಸಿಟ್ಟು ಬರ್ತದಲ್ಲ, ನೀನು ಇನ್ನೊಬ್ಬರಿಗೆ ಬೈದಾಗ ಅವ್ರಿಗೂ ಸಿಟ್ಟು ಬರ್ತದೆ. ನೀ ಇನ್ನೊಬ್ಬರಿಗೆ ನಿಂದೆ ನುಡಿಗಳನ್ನು ಆಡಿದಾಗ ಅವ್ರಿಗೆ ದುಃಖ ಅನ್ನಿಸ್ತದಂದ ಬಳಿಕ ನಿನಗಂದಾಗ ನಿನಗೂ ದುಃಖ ಬರುದ. ಆದ್ದರಿಂದ ಒಂದಿಷ್ಟು ಹಿಂಸಾತ್ಮಕನಾಗಿ ಬದುಕಬೇಡ, ಅಹಿಂಸಾವಾದಿಯಾಗಿ ಬದುಕು. ಇದು ಮಾನವೀಯ ಮೌಲ್ಯ. ಇದು ಶ್ರೇಷ್ಠ ಧರ್ಮ. ಸಂತರು, ಶರಣರು, ಮಹಾತ್ಮರು, ಮಹಾಪುರುಷರು ಎಷ್ಟು ಚಲೋ ಬಾಳಿ ಬದುಕಿ ಹೋಗಿದ್ದಾರೆ. ಬುದ್ಧ, ಬಸವ, ಶಂಕರ, ಅಲ್ಲಮ, ಅಕ್ಕ, ಅಪ್ಪಗಳು ಏನು ಬದುಕಿದ್ರು. ಮನಸ್ಸಿನೊಳಗೆ ಒಬ್ಬರಿಗೂ ನೋವ ಮಾಡಲಿಲ್ಲ, ಯಾರ ಮನಸ್ಸಿಗೂ ಹತ್ತುವಂಗ ಮಾತುಗಳನ್ನು ಆಡಲಿಲ್ಲ. ಎಷ್ಟೋ ಕಷ್ಟ ನಷ್ಟಗಳು ಬಂದ್ರೂ ಇನ್ನೊಬ್ಬರನ್ನು ದೂಷಣ ಮಾಡಲಿಲ್ಲ, ದ್ವೇಷ ಮಾಡಲಿಲ್ಲ. ಎಲ್ಲ ಜಗತ್ತನ್ನು ಪ್ರೀತಿ ಮಾಡಿದರು, ವಾತ್ಸಲ್ಯದ ಕೋಡಿಯನ್ನೇ ಹರಿಸಿದರು. ಎಲ್ಲ ಸಕಲ ಜೀವರಾಶಿಗಳ ಮ್ಯಾಲ ಪ್ರೇಮ ಧಾರೆಯನ್ನು ಸುರಿದ್ರು. ಹಾಗೆ ಒಂದಿಷ್ಟು ಬದುಕು ನೀನು ಅಂಥವ್ರು ನೋಡಿ. ಆದ್ದರಿಂದ ಹಿಂಸೆ ಮಾಡಬೇಡ. ನಾವೇನು ಮಾಡ್ತೀವಿ, ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಪ್ರತಿಷ್ಠೆಗಾಗಿ ಪ್ರಾಣಿಗಳನ್ನು ಕೊಲ್ಲುತ್ತೇವೆ. ನಾಲಿಗೆ ರುಚಿಗೆ ಕೊಲ್ಲುವುದಿಲ್ಲ. ಈಗ ದೇವರಿಗೆ ಕೆಲವರು ಬಲಿ ಕೊಡ್ತಾರೋ ಇಲ್ಲೋ? ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಯಾವ ದೇವರಿಗೆ ಕೊಡ್ತಾರ? ದೇವಿಗೆ ಭಾಳ ಕೊಡ್ತಾರೆ. ಕುರಿಯ, ಕೋಳಿ ಕೊಡ್ತಾರೆ. ಇಲ್ಲಿ ತನಕ ಒಂದು ದೇವರರ ಅಥವಾ ಒಬ್ಬ ದೇವಿ ಆದ್ರೂ ಸಹಿತ ನಾವೇನು ಬಲಿ ಕೊಟ್ಟಿವಲ್ಲ, ಒಂದರ ತಿಂದಾಳೇನು? ಕೋಳಿ ಭಾರಿ ಚಲೋ ಅದ, ಕೋಳಿಗಿಂತ ಕುರಿ ಭಾಳ ರುಚಿ ಅದ ಅಂತ ತಿಳ್ಕೊಂಡು ಒಬ್ಬ ದೇವಿನರ ಬಂದು ಹೇಳ್ಯಾಳನ? ಹೇಳಿಲ್ಲ. ಆದರೂ ಇವರು ಕೊಡೋದು ಬಿಟ್ಟಿಲ್ಲ. ಯಾಕೆ? ದೇವಿಗೆ ಬೇಕಾಗಿಲ್ಲ, ಅಲ್ಲಿ ಇವ್ರಿಗೆ ಬೇಕಾಗ್ಯದ. ಇವ್ರಿಗೆ ಬೇಕಾಗ್ಯದ. ಸುಮ್ಮ ದೇವ್ರ ಹೆಸರಿನ ಮ್ಯಾಲ ಕೊಡೋ. ಅವು ಸಾತ್ವಿಕ ಪ್ರಾಣಿಗಳು, ಸಾಧು ಪ್ರಾಣಿಗಳು. ಯಾವು? ಕುರಿ, ಕೋಳಿ. ಅದಕ್ಕೆ ಒಬ್ಬರು ಅನುಭಾವಿಗಳು ಎಷ್ಟು ಚಲೋ ಬರೆದಾರೆ. ಜಗತ್ತಿನೊಳಗೆ ಕ್ರೂರ ಪ್ರಾಣಿಗಳನ್ನು ಯಾರೂ ಬಲಿ ಕೊಟ್ಟಿಲ್ಲ, ಸಾಧು ಪ್ರಾಣಿಗಳನ್ನು ಮಾತ್ರ ಬಲಿ ಕೊಟ್ಟಾರ. ಯಾಕೆ? ಅವು ಪ್ರಶ್ನೆ ಮಾಡೋದಿಲ್ಲ, ಅವು ಪ್ರತಿಭಟನೆ ಮಾಡೋದಿಲ್ಲ ನಮ್ಮ ವಿರುದ್ಧ. ಹೀಗಾಗಿ ನಾವು ಅವುಗಳನ್ನೇ ಕೊಡ್ತೀವಿ. ಒಬ್ರು ಎಷ್ಟು ಚಲೋ ಹೇಳ್ಯಾರ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದದ್ಯದ್ದೇವೋ ಘಾತುಕಃ. ಎಷ್ಟು ಚಲೋ ಮಾತು ಹೇಳ್ಯಾರ. ಇಲ್ಲಿ ತನಕ ಅಶ್ವಂ ನೈವ, ಕುದುರೆ ಯಾರೂ ಬಲಿ ಕೊಟ್ಟಿಲ್ಲ. ಗಜಂ ನೈವ, ಆನೆ ಯಾರೂ ಬಲಿ ಕೊಟ್ಟಿಲ್ಲ. ವ್ಯಾಘ್ರಂ ನೈವ, ಹುಲಿ ಯಾರೂ ದೇವಿಗೆ ಬಲಿ ಕೊಟ್ಟಿಲ್ಲ. ಆಕಸ್ಮಿಕ ಕೊಡ್ಬೇಕಂತ ಹೋದ್ರೆ ಇವರ ಬಲಿ ಆಗ್ತಾರ, ಇದು ಗೊತ್ತದ. ವ್ಯಾಘ್ರಂ ನೈವ ಚ ನೈವ ಚ, ಇವು ಯಾವ ಅಲ್ಲ. ಮತ್ತು ಯಾವುದು ಕೊಟ್ಟರ? ಅಜಾಪುತ್ರಂ, ಕುರಿಮರಿ. ಅಜಾಪುತ್ರಂ ಬಲಿಂ,
ದದ್ಯಾದ್ದೇವೋ ದುರ್ಬಲ ಘಾತಕ. ಅವು ದುರ್ಬಲ ಪ್ರಾಣಿಗಳು. ಯಾವು? ಕುರಿ ಮರಿ, ಕೋಳಿ ಮರಿ ದುರ್ಬಲದವು, ಸಬಲಿಲ್ಲ, ಸದೃಢಿಲ್ಲ. ಮತ್ತು ಈ ಕುರಿ ಮರಿನ, ಈ ಕೋಳಿ ಮರಿನ ಬಲಿ ಕೊಟ್ಟಂಗ ಮತ್ತು ಕುದುರೆ ಯಾಕೆ ಕೊಟ್ಟಿಲ್ಲ? ಪ್ರಶ್ನೆ ಮಾಡ್ತಾವ್ರು, ಕುದುರೆ ಯಾಕೆ ಕೊಟ್ಟಿಲ್ಲ? ಒಮ್ಮೆ ಕಾಲು ಜಾಡಿಸ್ತಂದ್ರೆ ಬೇಲ್ಡಿ ಅಡ್ಮಿಂಟ್ ಅಕ್ಕನ. ಕುದುರೆ ಒಮ್ಮೆ ಜಾಡಿಸ್ಬಾರ್ದ, ಹಿಂದೆ ಕಾಲು ಜಾಡಿಸಿತ್ತಂದ್ರೆ 1 ತಿಂಗಳ ಅಡ್ಮಿಂಟ್ ಅಕ್ಕನ. ಅದಕ್ಕೆ ಕುದುರೆ ಕೊಟ್ಟಿಲ್ಲ. ಗಜಂನೈವ, ಆನೆ ಸಮೀಪಕ್ಕೆ ಹೋಗಿಲ್ಲ. ಒಮ್ಮೆ ಸೊಂಡಿಲ್ ಎತ್ತಿ ಬಡಿತಂದ್ರೆ ಇವನ ಬಲಿ ಅಕ್ಕನ. ಆದ್ದರಿಂದ ಆನೆ ಕೊಡಾಕ ಬಂದಿಲ್ಲ ಇವನಿಗೆ. ವ್ಯಾಘ್ರಂನೈವ, ಹುಲಿ ಸಮೀಪಕ್ಕಂತರೂ ದೂರಿನ ಮಾತ. ಇವು ಬಲಿಷ್ಠದವು, ಸಬಲದವು, ಸದೃಢದವು, ಇವುಗಳನ್ನು ಕೊಟ್ಟಿಲ್ಲ. ಇವು ದುರ್ಬಲದವು ಈ ಪ್ರಾಣಿಗಳು, ಇವನು ಮಾತ್ರ ಕೊಡ್ತಾನ. ಎಷ್ಟು ವಿಚಿತ್ರ! ಒಂದೂರಾಗ ಹಿಂಗೆ ಬಲಿ ಕೊಡ್ತಿದ್ರು. ಏನು 1 ವರ್ಷ ಅನ್ಕೊಡ್ದ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲುತ್ತಿದ್ರು. ರಕ್ತದ ಕೋಡಿ ಹರಿಸ್ತಿದ್ರು. ಏನು ಊರಾಗಿ ಉಳಿತಿದ್ದಿಲ್ಲದು. ಇದನ್ನೆಲ್ಲ ಒಬ್ಬ ನೋಡಿದ. ನೋಡಿ ಅವನ್ನ ಕೇಳೇ ಮಾಡ್ತಿದ್ರು ಊರಾಗ ಜಾತ್ರೆನ. ಹೋಗಿ ಮನೆ ಮಂದೆಲ್ಲ ಕೇಳೋರು, ಈ ವರ್ಷ ಮತ್ತು ದೇವಿಗೆ ನಾವು ಯಾವ ಪ್ರಾಣಿಗೆ ಬಲಿ ಕೊಡಬೇಕು ಅಂತ ಹಿಂಗೆ ಕೇಳ್ತಿದ್ರು. ಅವರು ಹೇಳೋರು, 1 ವರ್ಷ ಕೋಳಿ ಕೊಡ್ರಿ, 1 ವರ್ಷ ಕುರಿ ಕೊಡ್ರಿ, 1 ವರ್ಷ ಮೀನು ಕೊಡ್ರಿ ಅಂತ ಹಿಂಗೆ ಹೇಳ್ತಿದ್ರು. ಇದನ್ನೆಲ್ಲ ನೋಡಿ 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 ಸಾಕಾಗಿ ಅವನಿಗೂ ಮುಂದಿನ ವರ್ಷ ಬರಗೊಡ್ದ ಎಲ್ಲರೂ ಬಂದು ಕೇಳಿದರು. ಅವ ಹೊತ್ತಿಗೆ ತೆಗೆದು ನೋಡಿದ, ಈ ವರ್ಷ ಕುರಿ ಕೋಳಿ ಬಲಿ ಕೊಡಕ್ಕೆ ಬರೋದಿಲ್ಲ ಅಂದ. ಆಶ್ಚರ್ಯ ಆಯ್ತು ಇವ್ರಿಗೆ. ಮತ್ತು ಯಾವ ಪ್ರಾಣಿ ಬಲಿ ಕೊಡ್ಬೇಕು? ನಾವು ಹಿಂದಿನಿಂದ ನಡೆಸ್ಕೊಂಡು ಬಂದೀವಿ ಜಾತ್ರೆನ, ಯಾವ ಪ್ರಾಣಿ ಕೊಡ್ಬೇಕಂದ್ರು. ಈ ವರ್ಷ ಹೊತ್ತಿಗ್ಯಾಗ ಬರದೈತಿ, ನನ್ನ ಕೈಯಾಗ ಏನಿಲ್ಲ, ಹುಲಿ ಬಲಿ ಕೊಡ್ಬೇಕಂದ. ಎಲ್ಲಿರ್ತಾವ ಹುಲಿ? ಊರಾಗಿರ್ತಾವನು. ಆ ಹುಲಿ ಬಲಿ ಕೊಡ್ಬೇಕಂದ್ರೆ ಇವರು ಹುಲಿ ಆಗ್ಬೇಕೀಗ. ಇಲಿ ಆಗಿ ಹೋದ್ರೆ ನಡೀದಿಲ್ಲ. ಮತ್ತು 8 ವರ್ಷ ನಡೆಸ್ಕೊಂತ ಬಂದಾರಲ್ಲ, ಬಿಡ್ತಾರೆ ಹೆಂಗೆ? ಅದು ಹೊತ್ತಿಗ್ಯಾಗಾರ ಬರ್ದೈತೆ ಅಂತ ಹೇಳ್ಯಾನವ. ಮತ್ತು ಅವ ಹೇಳ್ದಂಗನ ಊರಾಗ ಜಾತ್ರೆ ನಡೀತದೆ. ಈಗ ಹೆಂಗೆ ಮಾಡೋದು ಅಂದ್ರೆ, ಈ ಚಿತ್ರ ಕಲಾವಿದರು ಇರ್ತಾರಲ್ಲ, ಡ್ರಾಯಿಂಗ್ ಟೀಚರ್, ಅಲ್ಲಿ ಹೋಗಿ ತೆಗೆಸ್ಕೊಂಬಂದ್ರೆ ಅವ್ರು ಕೂಡ ಹೋಗಿ ತೆಗೆಸ್ಕೊಂಬಂದು ಕೊಟ್ರೆ ನಡೀದಲ್ಲನ ಅಂದ್ರೆ ಅವ ಅಂದ. ಮತ್ತು ಇದಕ್ಕಿಂತ ಮೊದಲು ಕುರಿ ಕೋಳಿ ಹಂಗೆ ಮಾಡ್ಬೇಕ್ರಿ ಅಂದ. ಅವನು ಹೆಂಗೆ ಜೀವಂತ ಹಿಡ್ಕೊಂಬಂದು ಕೊಟ್ರಿ, ಇದನ್ನು ಹಂಗೆ ಹಿಡಿದು ತಂದು ಕೊಡಬೇಕು. ಆಯ್ತು, ಹಂಗಾದ್ರೆ ಪ್ರಯತ್ನ ಮಾಡ್ತೀವಿ ಅಂತ ಊರು ಮಂದೆಲ್ಲ ಹೋಗ್ಯಾರ. ಎಲ್ಲಿಗೆ? ಹುಲಿ ಹಿಡ್ಕೊಂಡು ಬರಾಕ. ಯಾರ್ಯಾರು ಊರು ಮಂದಿ ಹುಲಿ ಬಲಿ ಕೊಡ್ಬೇಕಂತ ಹೋಗ್ಯಾರಲ್ಲ, ಆ ಹುಲಿಗೆ ಇವರು ಬಲಿಯಾಗಿ ಇನ್ನೂ ಯಾರೂ ಬಂದಿಲ್ಲ. ಹೋದವರು ಒಬ್ಬರು ಬಂದಿಲ್ಲ. ಹೇಳೋ ಉದ್ದೇಶ, ಇವುಗಳನ್ನು ಬಲಿ ಕೊಡಾಕ ಹೋದೇವಿ ಅಂದ್ರೆ ನಾವು ಬಲಿ ಆಗ್ತೀವಿ ಅನ್ನೋ ಸತ್ಯ ಗೊತ್ತಿದ್ದು ಇವನು ಬಿಟ್ಟೀವಿ. ಯಾವ ದುರ್ಬಲದವು ಅವುಗಳನ್ನು ಮಾತ್ರ ಕೊಡುತ್ತೀವಿ. ಆದ್ದರಿಂದ ಮನುಷ್ಯನೇ, ಇಂಥ ಸಾಧು ಪ್ರಾಣಿಗಳನ್ನು ನೀನು ದೇವ್ರ ಹೆಸರಿನ ಮ್ಯಾಲ ಬಲಿ ಕೊಟ್ಟೆ ಅಂದ್ರೆ ದೇವರು ನಿನಗೆ ಮೆಚ್ಚತಾನಂತ ತಿಳ್ಕೋಬೇಡ. ನಿನಗೆ ಆದಷ್ಟು ಏನು ದುಃಖನ ಬರ್ತದ ವಿನಃ ಅದರಿಂದ ಸುಖ ಸಿಗುವುದಿಲ್ಲ, ಸಮಾಧಾನ ಸಿಗುವುದಿಲ್ಲ, ಸಂತೃಪ್ತಿ ಹೊಂದೋದಿಲ್ಲ ನಿನ್ನ ಬದುಕಿನೊಳಗೆ. ಅದಕ್ಕೊಂದಿಷ್ಟು ತಿಳಿದು ಬದುಕು. ಅವುಗಳದ್ದು ಒಂದು ಜೀವಲ್ಲೇನು. ಆಕಸ್ಮಿಕ
ದೇವಿಗೆ ಬಲಿ ಕೊಡಕ್ಕೆ ಹೋಗಿರ್ತಾರಲ್ಲ, ಕೆಲವರು ಹೋಗ್ತಿರ್ತಾರಲ್ಲ, ಹೋದಾಗ ದೇವಿ ಏನಾದರೂ ಪ್ರತ್ಯಕ್ಷ ಆಗಿ ನನಗೆ ಕುರಿ ಕೋಳಿ ಸಾಕಾಗ್ಯವು, ಈಗ ತಿಂದು ತಿಂದು ನಂದು ನಾಲಿಗೆ ಕೆಟ್ಟೈತಿ, ನಿಮ್ಮದೊಂದು ಮಗು ಐತಲ್ಲ ಮಗನು ಕೊಡ್ರಿ ಅಂದ್ರೆ ಏನಾದೀತು ಗತಿ? ನಮ್ಮ ಮಕ್ಕಳನ್ನ ಬಲಿ ಕೊಡ್ತೀವೇನು? ಒಬ್ಬರೇ ಕೊಟ್ಟಿವೇನು? ಅದಕ್ಕೆ ಅವ್ರು ಹೇಳ್ಯಾರ, ಇವರು ಟಕ್ಕರದಾರ ಹುಟ್ಟರು ಅಂತ. ಅಂದ್ರೆ ತಮ್ಮದು ಬಲಿ ಕೊಡ ಅಂದ್ರೆ ಹಿಂಜರಿತಾರ, ಇನ್ನೊಂದು ಪ್ರಾಣಿ ಕೊಡ ಅಂದ್ರೆ ಕಣ್ಣು ಮುಚ್ಕೊಂಡು ಕೊಡುತ್ತಾರೆ. ಹೀಗಾದ್ರೆ ಧರ್ಮ ಅನ್ನೋದಿಲ್ಲ, ಇದಕ್ಕೆ ಒಳ್ಳೆಯ ಸದ್ಗುಣ ಅನ್ನೋದಿಲ್ಲ. ಅದಕ್ಕೆ ಏನು ಮಾಡೋದು, ಅವು ಈ ಜಗತ್ತಿನೊಳಗೆ ಬದುಕಾಕತ್ಯಾವು. ಭಗವಂತ ಅವಕಾಶ ಕಲ್ಪಿಸಿ ಕೊಟ್ಟಾನ. ಅವು ಏನು ನಮಗಿನ ಹೆಚ್ಚು ಬದುಕ್ತಾವೇನು? ಒಂದು 10-20 ವರ್ಷ ಬದುಕ್ತಾವು. ಬದುಕಾಕ ಬಿಡ್ಬೇಕು, ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಾಕ ಬಿಡ್ಬೇಕು. ಇದು ನಿಜವಾದ ಧರ್ಮ ಆಗ್ತದೆ ಹೊರತು ನಾವು ಅಟ್ಟ ಬದುಕಬೇಕು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳು ಬದುಕಬಾರ್ದು ಅನ್ನುವಂಥ ಸ್ವಾರ್ಥ ಭಾವ ಇರಬಾರ್ದು. ಅದಕ್ಕೊಂದಿಷ್ಟು ಏನು ಮಾಡೋದು, ಈ ಬಲಿ ಕೊಡೋದು, ಆ ಬಳಿಕ ದೇವ್ರ ಹೆಸರಿನ ಮೇಲೆ ನಮಗಾಗಿ ಒಂದಿಷ್ಟು ನಾಲಿಗೆ ರುಚಿಗೆ ಪ್ರಾಣಿ ಹಿಂಸೆ ಮಾಡೋದು, ಇದನ್ನೆಂದೂ ಮಾಡಾಕ ಹೋಗಬಾರ್ದು. ಅವರು ಬಸವಣ್ಣವ್ರಂತಾರ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿವರೇ ಕೂಡಲ ಸಂಗಮ ದೇವ. ಏನು ಬರದಾರ? ಮುಂದೆ ಹಸಿರು ಹಿಡ್ಕೊಂಡು ಹೋಗ್ತಿರ್ತಾನೆ, ನೋಡಿರಿಲ್ಲ ಚಿತ್ರಣ? ದೇವಿಗೆ ಹೋಗುವಾಗ ನೋಡ್ರಿ, ಅದು ವಲ್ಯ ವಲ್ಯ ನಾ ಬದುಕ್ತೀನೋ, ಇನ್ನೊಂದಿಷ್ಟು ದಿವಸ ಬಿಟ್ಟು ಬಿಡು ನನ್ನಂತ ಹಂಬಲಿಸ್ತಿರ್ತದ ಅದು ಕುರಿ ಮರಿ. ಇವ ಅದಕ್ಕೆ ತಳಿರು ತೋರಣ ತೋರಿಸ್ತಾನ. ಏನು ಬಾಗಲ್ದಾಗ ತಳಿರು ತೋರಣ ಇರ್ತದಲ್ಲ, ಅದರಂದ ಒಂದು ಬೇವಿನ ಕಡ್ಡಿ ಕಿತ್ಕೊಂಡು ಮಾವಿನ ತೋರಣ ಕಿತ್ಕೊಂಡು ಮುಂದೆ ಹಿಡಿತಾನ. ಅದಕ್ಕೆ ಅದರ ಆಸೆಗಾಗಿ ಅದು ಹೋಗ್ತಿರ್ತದ, ಬರಲಿ ಅಂತ ತಿಳ್ಕೊಂಡು ಅದಕ್ಕೆ ತೋರಿಸ್ತಿರ್ತಾನ, ಆಮಿಷ ಒಡ್ಡತಾನ. ಅದು ಬರ್ತಿರ್ತದ. ಯಾವಾಗ ದೇವಸ್ಥಾನದ ಬಂದು ಮುಂದೆ ನಿಂತ ಬಳಿಕ ಗೊತ್ತಾಗ್ತದ, ಯಾಕೆ ಒಬ್ಬ ಕೈಯೊಳಗೆ ಕತ್ತಿ ಹಿಡ್ಕೊಂಡಿರ್ತಾನ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು. ಅದಕ್ಕೆ ಅಂದ ಜನನ ಅಂದ ಮರಣ. ಆ ದಿವಸ ಕೊಂದವರುಳಿವರೇ ಕೂಡಲ ಸಂಗಮ ದೇವ. ಇವ ಏನು ತನ್ನ ನಾಲಿಗೆ ರುಚಿಗೆ ಆ ಪ್ರಾಣಿಯನ್ನು ಬಲಿ ಕೊಡ್ತಾನಲ್ಲ, ಅದನ್ನು ಕೊಲ್ಲತಾನಲ್ಲ, ಅದನ್ನು ಕೊಂದು ತಿಂದು ಇವ ಎಷ್ಟು ದಿವಸ ಬದುಕಾವ? ಕೊಂದವರುಳಿವರೇ ಎಷ್ಟು ದಿವಸ ಬದುಕ್ತಾನ? ಅದು ಹೋದ ಬಳಿಕ ಭಾಳ ಅಂದ್ರೆ 20-30 ವರ್ಷ ಬದುಕಬಹುದು. ಇವ ಅದನ್ನು ಕೊಲ್ಲಬಹುದು, ಇವನು ಕೊಲ್ಲ ಒಬ್ಬಿಲ್ಲ ಏನು ಮ್ಯಾಲ, ಇವನು ಕೊಲ್ಲ ಅವನು ಅದಾನಲ್ಲ. ಆದ್ದರಿಂದ ಒಂದಿಷ್ಟು ತಿಳುವಳಿಕೆಯಿಂದ ಬದುಕು. ತಿಳಿಲಾರ್ದ ಬದುಕಾಕ ಹೋಗಬೇಡ. ಅಜ್ಞಾನಿಯಾಗಿ ಒಂದಿಷ್ಟು ಸುಜ್ಞಾನಿಯಾಗಿ ಬದುಕುವುದನ್ನು ಕಲಿ. ಆದ್ದರಿಂದ ಮನುಷ್ಯನೇ, ನಿನಗೆ ಹೇಗೆ ಒಂದಿಷ್ಟು ಭಗವಂತ 100 ವರ್ಷ ಬದುಕುವ ಅವಕಾಶ ಮಾಡಿಕೊಟ್ಟನಲ್ಲ, ಹಾಗೇ ಎಲ್ಲ ಜೀವರಾಶಿಗಳಿಗೂ ಅವಕಾಶ ಮಾಡಿಕೊಟ್ಟಾನ. ಅವುಗಳ ಜೊತೆಗೆ ಬದುಕುದಾದ್ರೆ ಬದುಕು, ಬದುಕಾಕ ಬರೆದಿದ್ರೆ ಅವುಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡು. ಆದರೆ ಹಿಂಸೆ ಮಾಡಬೇಡ, ಅವುಗಳಿಗೆ ತ್ರಾಸು ಕೊಡಬೇಡ, ಅವುಗಳನ್ನು ಮುಗಿಸುವಂಥ ಪ್ರಯತ್ನ ಮಾಡಬೇಡ. ಅದು ಯಾವುದೇ ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ಇನ್ನುಳಿದ
ಪಶು ಪ್ರಾಣಿ ಪಕ್ಷಿ ಆಗಿರುವಲ್ದ್ಯಾಕ ಯಾವುದನ್ನೂ ಕೊಡಬೇಡ. ಎಷ್ಟು ವಿಚಿತ್ರ ಅಂದ್ರೆ ಮನುಷ್ಯನನ್ನು ಸಹಿತ ಬಲಿ ಕೊಡುತ್ತಾನೆ. ಎಲ್ಲರ ಒಬ್ರು ಇಂಥಲ್ಲಿ ನಿಧಿ ಐತಿ ಅದು ಬರ್ಬೇಕಾಗಿತ್ತಂದ್ರೆ ಇಂಥವ್ರನ್ನ ಬಲಿ ಕೊಡ್ಬೇಕಂದ್ರೆ ಅದಕ್ಕೂ ತಯಾರದ ಜನ. ಯಾರೇ ಆಕಸ್ಮಿಕ ಇಂಥಲ್ಲಿ ನಿಧಿ ಐತಿ ಸೊಸಿಗೆ ನಿಮ್ಮ ಅತ್ತಿ ಬಲಿ ಕೊಡ್ಬೇಕಂದ್ರೆ ಒಬ್ಬರು ಅತ್ತಿಗಳು ಉಳಿದಿಲ್ಲ ಜಗತ್ನ್ಯಾಗ. ಉಸುರು ಬರೀ ಬಿಳಿ ತಲೆ ಒಂದು ಕಾಣೋದಿಲ್ಲ, ಬರೀ ಕರಿ ತಲೆನ ಕಾಣ್ತಾವೆ. ಯಾಕೆ? ಉಸುರನ್ನ ಒಯ್ದು ಕೊಟ್ಟ ಬಿಡೋದು. ಹಿಂಗೆಲ್ಲರ ಯಾವನಾರ ಒಬ್ಬ ಹೇಳಿದಂದ್ರೆ ಉಳಿತಾರನ? ಅವ್ರು ಉಳಿದರ 8 ದಿವಸ, ಇನ್ನೊಂದು ಸ್ವಲ್ಪ ದಿವಸ ಇರ್ತಾರ, ಉಂಡು ತಿಂದು ಸಂತೋಷಪಟ್ಟು ಮಕ್ಕಳ ಮೊಮ್ಮಕ್ಕಳ ಒಂದಿಷ್ಟು ಆಡಿ ಪಾಡಿ ನಲಿದು ಹೋಗ್ತಿರ್ತಾವೆ. ಮತ್ತು ಹಿಂಗೆಲ್ಲರ ಆದ್ರೆ ಅದಕ್ಕೆ ಬದುಕಂತಾರೇನು? ಅದಕ್ಕೊಂದಿಷ್ಟು ಏನು ಮಾಡು, ಕೊಲ್ಲು ಪ್ರಯತ್ನ ಮಾಡಬೇಡ, ತ್ರಾಸು ಕೊಡಬೇಡ, ನೋವು ಮಾಡಬೇಡ, ಅಹಿಂಸಾವಾದಿಯಾಗಿ ಬದುಕು.